ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೆಣ್ಣಿಗೆ ಕಾಲ್ಗೆಜ್ಜೆ ಯಾಕೆ ಹೆಚ್ಚು ಅಂದ ಹಾಗೆ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣಿನ ಸೌಂದರ್ಯವನ್ನು ಹೆಚ್ಚಿಸುವ ಆಭರಣಗಳಲ್ಲಿ ಕಾಲ್ಗೆಜ್ಜೆ ವಿಶೇಷ ಸ್ಥಾನವನ್ನು ಹೊಂದಿದೆ. ಇದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಆರೋಗ್ಯ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಒಳಗೊಂಡಿದೆ. ಸೌಂದರ್ಯದ ಪ್ರತೀಕವಾಗಿದೆ. ಹೌದು, ಕಾಲ್ಗೆಜ್ಜೆ ಧರಿಸಿದಾಗ ಹೆಣ್ಣಿನ ನಡಿಗೆಗೆ ವಿಶೇಷವಾದ ಲಯ ಮತ್ತು ಆಕರ್ಷಣೆ ಬರುತ್ತದೆ. ಅದರ ಝೇಂಕಾರದ ಧ್ವನಿ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇನ್ನು ಆರೋಗ್ಯದ ಲಾಭ. ಬೆಳ್ಳಿಯಿಂದ ಮಾಡಿದ ಕಾಲ್ಗೆಜ್ಜೆಗಳು ಕಾಲಿನ ಭಾಗದ ನರಗಳನ್ನು ಉತ್ತೇಜಿಸುತ್ತವೆ ಎಂದು ನಂಬಲಾಗಿದೆ. ಇದರಿಂದ ರಕ್ತ ಸಂಚಾರ ಸುಧಾರಿಸಿ ದೇಹಕ್ಕೆ ಚೈತನ್ಯ ಸಿಗುತ್ತದೆ. ಸಕಾರಾತ್ಮಕ ಶಕ್ತಿಯ ಸಂಕೇತವೂ ಹೌದು. ಹಿಂದೂ ಸಂಪ್ರದಾಯದ ಪ್ರಕಾರ ಕಾಲ್ಗೆಜ್ಜೆಯ ಮಧುರ ನಾದವು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಉಂಟುಮಾಡುತ್ತದೆ. ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸಂಕೇತವಾಗಿಯೂ ಇದನ್ನು ಪರಿಗಣಿಸಲಾಗಿದೆ. ಮತ್ತು ಸಂಸ್ಕೃತಿ ಹಾಗೂ ಸಂಪ್ರದಾಯ. ವಿವಾಹಿತ ಮಹಿಳೆಯ ಸೌಭಾಗ್ಯದ ಚಿಹ್ನೆಗಳಲ್ಲಿ ಕಾಲ್ಗೆಜ್ಜೆಯೂ ಒಂದು. ಹಬ್ಬ ಹರಿದಿನಗಳು, ಪೂಜೆಗಳು ಹಾಗೂ ಶುಭ ಸಮಾರಂಭಗಳಲ್ಲಿ ಇದನ್ನು ಧರಿಸುವುದು ಶುಭಕರವೆಂದು ನಂಬಲಾಗಿದೆ. ವಿನಯ ಮತ್ತು ಗೌರವದ ಸಂಕೇತವೂ ಹೌದಾಗಿದೆ. ಹಿಂದಿನ ಕಾಲದಲ್ಲಿ ಕಾಲ್ಗೆಜ್ಜೆಯ ಧ್ವನಿಯಿಂದ ಮನೆಯವರು ಮಹಿಳೆಯ ಆಗಮನವನ್ನು ಅರಿಯುತ್ತಿದ್ದರು. ಇದು ಗೌರವ ಮತ್ತು ಸೌಜನ್ಯದ ಸಂಕೇತವಾಗಿತ್ತು. ಲಕ್ಷ್ಮೀದೇವಿಯ ಅನುಗ್ರಹದ ಸಂಕೇತವೂ ಕೂಡ ಆಗಿದೆ. ಅನೇಕರು ಕಾಲ್ಗೆಜ್ಜೆಯ ಮಧುರ ನಾದವು ಲಕ್ಷ್ಮೀದೇವಿಯ ಆಗಮನವನ್ನು ಸೂಚಿಸುತ್ತದೆ ಎಂದು ನಂಬುತ್ತಾರೆ. ಆದ್ದರಿಂದ ಇದನ್ನು ಐಶ್ವರ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗುತ್ತೆ. ಕಾಲ್ಗೆಜ್ಜೆ ಹೆಣ್ಣಿನ ಅಲಂಕಾರಕ್ಕೆ ಮಾತ್ರವಲ್ಲ, ಅದು ಆರೋಗ್ಯ, ಸಂಸ್ಕೃತಿ, ಸೌಭಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಪ್ರತೀಕವಾಗಿದೆ. ಆದ್ದರಿಂದಲೇ ಭಾರತೀಯ ಸಂಪ್ರದಾಯದಲ್ಲಿ ಹೆಣ್ಣಿಗೆ ಕಾಲ್ಗೆಜ್ಜೆ ಶ್ರೇಷ್ಠವಾದ ಆಭರಣ ಎಂದು ಹೇಳಲಾಗುತ್ತೆ. ಇವತ್ತಿನ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.